ಇಲ್ಲಪ್ಪ, ಇದಾಗ ಹೋಗೋ ಮಾತಿನ ಥರ ಕಾಣಲ್ಲ. ಇವ್ರು ಇದ್ರೊಳಗೆ ನಾನು ಸಿಕ್ಕಾಕ್ಕೊಂತೇನೇನು. ಎಷ್ಟು ಹೊತ್ತಿಗೆ ನೋಡಿದ್ರೆ ಅಪ್ಪನ ನನ್ನ ಮಗಳು ಹಂಗೆ ಮಾಡಿತ್ತು ಹಿಂಗೆ ಮಾಡಿತ್ತು ಅಂತಾರೆ. ಅವ್ರು ಎದುರನಿತ್ತು ನಾನು ಮಾತಾಡೋದು ಹೌದಾ? ಇಲ್ಲ, ನಾನು ಬಂದಿದ್ದೇ ತಪ್ಪಾತು. ಸುಮ್ಮನೆ ನಮ್ಮ ಮನೇಲಿ ನಾನು ಇರಬೇಕಿತ್ತು. ಯಾರಿಗೆ ಅಂತ ಹೇಳಲಿ ನಾನು? ಅವನು ಫಸ್ಟೇ ಯೋಚನೆ ಮಾಡಿದರೂ ಮಾಡ್ಬೋದಿತ್ತು. ಈಗ ಹಿಂಗೆ ಹೇಳ್ತಾ ಇದ್ದಾನೆ. ಈ ಅಮ್ಮನೂ ಬಂದು ನನ್ನ ತಲೆ ತಿಂತದೆ. ನಾ ಹೇಳೋದಕ್ಕೂ ಈಗ ಅಪ್ಪ ಕೇಳಿಬಿಡ್ತಾರಾ? ಹೆಂಡತಿ ಮಾತು ಮಗನ ಮಾತೇ ಕೇಳದೆ ಇದ್ದರೆ ಮಗಳ ಮಾತು ಕೇಳ್ತಾರಾ? ಅಷ್ಟು ಗೊತ್ತಾಗಲ್ಲ ಇದಕ್ಕೆ. ಯಪ್ಪ ದೇವ್ರೆ, ಈ ರಗಳೇ ಬೇಡ. ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಇವ್ರ ಹತ್ರ. ನಾನು ಅಲ್ಲಿಗೆ ಹೋಗ್ತೀನಿ, ಇವ್ರು ಏನಾರು ಮಾಡ್ಕೊಳ್ಳಿ. ಎಂತದೆ ಪಲ್ಲವಿ, ಎಂತ ಜ್ಞಾನ ಮಾಡ್ತಾ ಕೂತೀಯ? ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಕೂತೀಯಲ್ಲ. ಈಗ ಹೋಗ್ತಾರೆ ನಿನ್ನಪ್ಪ, ಪೇಟೆ ಕಡೆ ಹೋಗ್ತಾರೆ. ಇನ್ನೇನು ಅಲ್ಲೆಲ್ಲ ಜನಕ್ಕೆ ಹೇಳೇ ಬರ್ತಾರೆ. ಎಂತದ ಇನ್ನು ಹೇಳೆ, ಹಿಂಗೆ ಹೇಳ್ತಾ ಇದ್ದಾನೆ. ಅಣ್ಣಗೆ ಬಿಲ್ಲು ಕುಲ್ಲ ಇದು ಒಪ್ಪಿಗೆ ಇಲ್ಲಂತೆ, ಅಳ್ತಾನೆ ಅಂತೇಳಿ ಒಂಚೂರು ಹೇಳು ನೋಡೋಣ. ಏನು ನಿನ್ನ ಮದುವೆಗೆ ಅಷ್ಟೆಲ್ಲ ಓಡಾಟ ಮಾಡ್ಲಾನೆ? ಎಲ್ಲರೂ ಏನು ಬೇಡ ಅಂತ ಇದ್ರೆ ಅವನೇ ಹೋಗಿ ಏನು ಬೇಕೋ ಎಲ್ಲದನ್ನ ತಗೊಂಡ್ಲಿ ಅಂತ ಹೇಳಿ ಸೀರೆ ಬಟ್ಟೆ ಪ್ರತಿಯೊಂದು ಅಂದ್ಕೊಂಡದಕ್ಕಿಂತ ಹೆಚ್ಚು ಮಾಡೇನೆ ಬಿಟ್ಟರೆ ಕಮ್ಮಿ ಮಾಡಲ. ಅಂಥದ್ರಲ್ಲಿ ಈಗ ಅವ ಇಂಥ ಒಂದು ಕಷ್ಟದಲ್ಲಿರೋಷ್ಟೊತ್ತಿಗೆ ಒಂದು ಇದು ಮಾಡೋಕ್ಕೆ ಕೊಡ್ದ ನಿಂಗೆ? ಅಮ್ಮ, ನಾನು ಎಂತ ಹೇಳೋಕ್ಕಾಗ್ತದೆ ಮಾರತಿ? ನಿನ್ನ ಮಾತು ಅಣ್ಣನ ಮಾತೇ ಕೇಳದೆ ಇದ್ದಾರೆ, ನನ್ನ ಮಾತು ಕೇಳ್ತಾರ? ನಿನ್ನೆ ಅಷ್ಟು ಬೈದಿದ್ದು ನೀನೇ ಕೇಳಿಸ್ಕೊಂಡಿಯ. ನಾನು ಅಲ್ಲಿ ಇರಲಿಲ್ಲ, ಹೆಂಗೆ ಬಚಾವಾದೆ. ನಾನೀಗ ಹೇಳೋಕೆ ಹೋದ್ರೆ ನನಗೂ ಹಾಗೆ ಹೇಳಲ್ಲ ಅವರು. ನೀ ಏನು ಮಾಡಿದ್ದೆ ಕೇಳ್ತಾರೆ. ಮತ್ತು ನೋಡು, ನಾಳೆ ಎಲ್ಲರೂ ಇವ್ರು ಬಂದು ಹಿಂಗೆ ಮಾತಾಡೋಷ್ಟೊತ್ತಿಗೆ ಈ ಅಪ್ಪ ಅವರೆದ್ರಿಗೂ ಹಾಗೆ ಹೇಳಿದ್ರೆ ಮರತೆ ಎಲ್ಲ ಒಂಥರ ಮರೆತುಕೊಂಡು ನಮ್ಮ ಪಾಡಿಗೆ ನಾವು ಆರಾಮಿದ್ದೀವಿ. ಬುಡ್ದಿಂದ ಎಲ್ಲ ಕೇಳ್ಕೊಂಗೊಂದು ಮಾಡಬೇಡಿ. ನಾ ಬಂದಿದ್ದೇ ತಪ್ಪಾತು ಅಂತ ಕಾಣ್ತಾ ಇದೆ. ಅವನೇ ಈಗ ನಿರ್ಧಾರ ಮಾಡಿ ನಂಗೆ ಆಗದ್ದೇ ಇಲ್ಲ ಅಂದರೆ ಇವ್ರೇನು ಕರ್ಕೊಂಡು ಹೋಗಿ ಕೊಳ್ಳಿ ಕಟ್ತಾರಾನೆ? ಅವನಿಗೇನು ಧೈರ್ಯವಾಗಿ ಹೇಳೋಕ್ಕೆ ನಂಗೆ ಆಗಲ್ಲ ಅಂಥೇಳಿ? ನಮ್ಮ ಹತ್ರ ಹೇಳೋ ಬದಲು ಅವನೇ ಹೇಳ್ಬೋದಪ್ಪ. ಎಂಗೇಜ್ಮೆಂಟ್ ಇಟ್ಕೊಂಡ್ರೆ ನಾನು ಬರೋಲ್ಲ, ನೀವೇ ಮಾಡ್ಕೋಬೇಕಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಯಾಕೆ ಇವರು ಮುಂದುವರಿತಾರೆ? ಹಾಗೆ ಅವನಿಗೆ ಅಷ್ಟೆಲ್ಲ ಧೈರ್ಯ ಇರೋದಾಗಿದ್ರೆ ನಿನ್ನ ಹತ್ರ ಅಂತ ಕೇಳ್ತಿದ್ದೆ. ನೋಡಿದ್ದ ಯಾವತ್ತಾರು ಅಪ್ಪನ ಇದ್ರ ನಿತ್ತ ಮಾತಾಡಿದ್ದು ನೋಡಿದ್ದಾನೆ? ಇಷ್ಟು ಮಾಡಿ ಒಂಥರ ದುಡಿಮೆ ಮಾಡಿದ್ನೆಲ್ಲ ತಂಗಿ ಮದುವೆ ಮನೆ ಸಂಸಾರ ಅಂತೇಳಿ ಹಾಕಿ ಮಾಡಿಕೆ ಇದರಲ್ಲೂ ಒಂದು ನೆಮ್ಮದಿ ಇಲ್ಲ ಅವನಿಗೆ ಅಂತ ಆದರೆ ಜೀವನ ಪರ್ಯಂತ ಕೋರ್ಗೆ ಕಳೀತಾನಲ್ಲ ನನ್ನ ಮಗ. ಯಾರ್ಯಾರ ಸುದ್ದಿ ಎಲ್ಲ ಕೇಳ್ತಿದ್ದೆ. ಈಗ ನನ್ನ ಮನೆಗೆ ಹಿಂಗಿದ್ದು ಬರ್ತದೆ ಅಂತ ನಾನು ಯಾವತ್ತೂ ಗಿರಿಸ್ಲ. ಯಾರಿಗೆ ಹೇಳೋದು ನಾನು? ಅಯ್ಯೋ ಅಮ್ಮ, ನೀ ಕೆಮ್ತಿದ್ದೀಯಾ ಅಳ್ತಿದ್ದೀಯಾ? ಅಳ್ಬೇಡ ಮಾರತಿ, ನೋಡೋಣ. ಇವ್ರ ಹತ್ರ ಹೇಳ್ತೀನಿ, ಇವ್ರು ಬಂದು ಒಂಚೂರು ಅಪ್ಪನ ಹತ್ರ ಮಾತಾಡಲಿ. ಎಂತ ಆಗ್ತದೆ ನೋಡೋಣ. ನಂಗೆ ಹೇಳೋಕ್ಕಾಗಲ್ಲಮ್ಮ, ನನ್ನ ಪರಿಸ್ಥಿತಿನ ಒಂಚೂರು ಅರ್ಥ ಮಾಡ್ಕೊಳ್ಳೆ. ನಾ ಹೇಳ್ದಕ್ಕೂ ಹಿಂಗೆ ಹೇಳ್ತಾರೆ ಅಪ್ಪ, ನೋಡಬೇಕಾರೆ. ಇಲ್ಲ, ಇಲ್ಲೂ ಇಲ್ಲ, ಎಲ್ಲಿ ಹೋಗಿ ಕ್ವಾಣೆ ತುಂಬ್ಕಿತಾರೆ ಅಂತಲೇ ಗೊತ್ತಾಗಲ್ಲಲ್ಲ ನನಗೆ. ಎಷ್ಟು ಹೊತ್ತಿಗೆ ನೋಡಿದ್ರು ಬೈಲ್ಹೊಳ್ಳಲ್ಲಪ್ಪ. ಕೋಳಿ ಕಾವಿ ಕೂತಿದ್ದಾರೋ ಒಂದು ಗಳಿಗೆ ಎದ್ದು ಅತ್ಲಾಗೆ ಓಡಾಡ್ತದೆ. ನಮ್ಮನೇಲಿ ಅದೂ ಇಲ್ಲ. ಲೇ ಇದೆ, ಎತ್ಲಾಗ ಹೋಗಿರ ಇಲ್ಲ? ಪಲ್ಲವಿ ಅಮ್ಮ, ಹೋಗಿ ಮರತೆ, ಅಪ್ಪ ಕರಿತಾ ಇದಾರಲ್ಲೇ. ನಿಂದ ಅಮ್ಮಯ್ಯ ಅಂತೀನಿ, ಹೋಗೆ. ಅಮ್ಮ, ನಿತ್ತಲ್ಲೇ ನಿಂತೀಯಲೆ. ಅವ್ರು ಕರೆದಿದ್ದು ಯಾರನ್ನ? ನಿನ್ನ? ಹೋಗು ಕೇಣ ಅಂತ. ಅಯ್ಯೋ ರಾಮ, ಇಲ್ಲೇ ಬಂದ್ರಲ್ಲ. ಕರೆದ್ರಪ್ಪ, ನಾನು ಬರೋಕ್ಕಂತ ಹೊರಟಿದ್ದೆ. ಎಂತ ಆ ಥರ ಕೂಗ್ತಿದ್ದೀನಿ, ಈಗ ಇನ್ನೂ ಕರೆದ್ರ ಅಪ್ಪ ಅಂತ ಕೇಳ್ತಿದ್ದೀಯಾ? ಅದು ಎಂತ ಮಾಡ್ತಿರ್ತೀರಿ ನೋಡೋಣ ಇಲ್ಲೇ ಕೂತ್ಕೊಂಡು. ಇದು ನಿನ್ನ ಅಣ್ಣಗೊಂದು ಫೋನ್ ಮಾಡು. ಬಟ್ಟೆ ಬರೀ ಎಲ್ಲ ಅಲ್ಲೇ ತಗೊಳದ ಇಲ್ಲೇ ತಗೊಳದ ಎಂತ ಕೇಳಿ ನೋಡೋಣ. ಈಗ ಎಂತ ಬಟ್ಟೆ ಬರೀನಾ?
ಎಂತಕ್ಕೆ? ಎಂತ ಮದುವೆ ದಿನನೇ ಇಡ್ತಿದ್ದೀರಾ? ಏನು ಕಲಿ ಕಂಡೀರಾ? ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಇದಕ್ಕೆ ಹೇಳೋದು ನಿಂಗೆ ಎಂಥದ್ದು ಗೊತ್ತಾಗಲ್ಲ ಅಂತ. ಮದುವೆ ಮನೆಗೆ ಸಹ್ಯ ಬಟ್ಟೆ ತಗೊಳೋದ? ಅದೆಲ್ಲ ನಿನ್ನ ಕಾಲದಲ್ಲ ಆತು. ಈಗ ಉಂಗ್ಲ ಹಾಕೋದು ಅಂತ ಹೇಳಿದ್ರೆ ಬರೀ ಉಂಗ್ಲ ತೊಗೊಂಡು ಹೋಗ್ಕಾತದಾನೆ. ಸೀರೆ ಎಲ್ಲ ತೊಗೊಂಡು ಹೋಗೋದು ಬೇಡ, ಸೀರೆನೂ ತಗೊಂಡು ಹೋಗ್ಬೇಕು, ಒಂದು ಜೊತೆ ಎಂಥಾರು ಬಂಗಾರನೂ ತಗೊಂಡು ಹೋಗ್ಬೇಕು. ಈ ಬಂಗಾರದ ರೇಟಲ್ಲಿ ಅಲ್ಲ, ಬಂಗಾರದ ರೇಟು ಅಂತೇಳಿ ಬಿಡೋಕ್ಕಾಗಲ್ಲ, ಮಾಡೋ ಕೆಲಸ ಎಲ್ಲ ಮಾಡ್ಬೇಕಾಗ್ತದೆ. ಅದಾರು ನೋಡೋಣ, ಇವರು ಪಲ್ಲವಿ ಗಂಡನ ಬರೋ ಕೇಳಿ ನಾನು ಅವರೇ ಹೋಗಿ ತಂದ್ರು ಸಾಕೇನೋ. ಇದು ಸೀರೆ ಒಂದು ಹಾಗೆ ಗನದೇ ಬೇಡನ್ ಪಲ್ಲವಿ. ನಮ್ಮ ಕಡೆ ಕೊಟ್ಟು ಸೀರೆನೂ ಉಡ್ತಾರಿರ್ಬೇಕು, ಉಡ್ತಾರೆ ಜನ ಎಷ್ಟು ಸೇರ್ತಾರೆ ಏನೋ ಕಡೆಗೆ ಒಂಥರ ನಿಗತ್ಗೇಡಾಗಿತ್ತು. ಸೀರೆ ಒಂದು ಗನದೇ ತಗೋಬೇಕು. ಇದು ಪಲ್ಲವಿ ಒಂದು ಸೀರೆ ತಗ, ನಮ್ಮ ಮನೆ ಲೆಕ್ಕದಲ್ಲಿ ನೀನು ಒಂದು ನಿನ್ನ ಅಮ್ಮಂದು, ಅವನಿಗೆ ಒಂದು ಜೊತೆ ಘನ ಬಟ್ಟೆನೇ ಆಗ್ಬೇಕು. ನನಗೆ ಇದ್ದವೇ ಸಾಕು, ನಿನ್ನ ಮದುವೆಯಲ್ಲೇ ಹೊಲಿಸ್ದವನ್ನೇ ಹಾಕಿತೀನಿ, ಮದುವೆ ಮನೆಗೆ ಬೇಕಾದ್ರೆ ನೋಡ್ಕಿಂಡ. ಇಲ್ಲೆಲ್ಲ ಒಂದು ಕೆಲ್ಡ್ ರೇಟ್ ಹೇಳ್ತಾರೆ, ಬೆಂಗಳೂರಲ್ಲಾದರೆ ಕಮ್ಮಿ ರೇಟಿಗೆ ಸಿಗ್ತವೆ ಘನ ಸೀರೆ ಅಂತಾರೆಲ್ಲ. ಏನು ಮಾಡ್ತೀವಿ ಈಗ? ಇಲ್ಲೇ ತಗೋತೀರಾ ಇಲ್ಲ ಬೆಂಗಳೂರಲ್ಲಿ ತಗೊಳೋದಾದರೆ ಒಂದು ಕೆಲಸ ಮಾಡು, ಪಲ್ಲವಿ ನೀನು ನಿನ್ನ ಗಂಡ ಒಂದು ದಿವ್ಸಕ್ಕೆ ಹೋಗ್ಬಲ್ಲಿ, ಹೋಗಿ ಎಲ್ಲದನ್ನೂ ಆರಿಸ್ಕೊಂಡೆ ಬಂದುಬಿಡಿ. ಹಾಗೆ ಬಂಗಾರನೂ ತಗೊಂಡೇ ಬಂದರೂ ಆಗ್ತದೆ. ನಿನ್ನ ಗಂಡ ಇದ್ಮೇಲೆ ಮತ್ತೆ ನಾನೇನು ಇರಬೇಕು ಅನ್ನೋದೇನಿಲ್ಲ, ಅವರೆಲ್ಲ ಇದು ಮಾಡ್ತಾರೆ. ಎಂತಕ್ಕೂ ಒಂದು ಫೋನ್ ಮಾಡಿ ನಿನ್ನ ಅಣ್ಣನೂ ಕೇಳು, ನಿನ್ನ ಗಂಡನೂ ಕೇಳು ನೋಡೋಣ. ಪಲ್ಲವಿ ಎಂತ ಇಷ್ಟೊತ್ತು ಹೇಳ್ತಕ್ಕೋತಿದ್ದೆ ನನ್ನ ಹತ್ರ, ಅಪ್ಪನ ಹತ್ರ ಹೇಳಬೇಕು ಅಂತಿದ್ದೆ, ಈಗ ಎಂತ ಸುಮ್ಮನೆ ನಿಂತಿಯಲ್ಲ ಅದೇನೆ? ಅಣ್ಣ ಫೋನಲ್ಲೇನೋ ಹೇಳ್ದ ಅಂತಿದ್ದಲ್ಲ, ಹೇಳ್ಬಾರ್ದಾ? ಎಲ್ಲರೂ ನನ್ನಿದ್ರೆ ಹೇಳಿ ನನ್ನೊಂದು ಇದು ಮಾಡ್ತೀರಿ ಮರತೆ. ಎಂತ ಹೇಳ್ದ ಅವ ಹೇಳೆ ಈಗ? ಅಯ್ಯೋ ಅಮ್ಮ, ನನ್ನ ಯಾಕೆ ಹಿಂಗೆ ಗುರಿ ಕೊಡ್ತಿದ್ದೀಯ? ನಾನು ಏನು ಮಾಡಲಿ? ಹೌದೇವ್ರೆ, ಎಂತದೆ? ಎಂತ ಹೇಳ್ದ ಪಲ್ಲವಿ ಅವ? ನನ್ನ ಹತ್ರ ಹೇಳೋಕ್ಕಾಗಲ್ಲ ನಿಂಗೆ. ಎಂತ ಹೇಳ್ದ? ಅದು ಮತ್ತೆಂತ ಅಲ್ಲಪ್ಪ, ನಂಗೆ ಈ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ದ. ಹಾಂ, ಅದೇ ಹೇಳಿದ್ದು. ಸತ್ಯ ಹೇಳು ಪಲ್ಲವಿ, ಯಾರು ಹೇಳಿದ್ದು? ನಿನ್ನ ಅಣ್ಣ ಹೇಳಿದ್ದ ಅಲ್ಲ ನಿನ್ನ ಅಮ್ಮ ಇಷ್ಟೊತ್ತು ನಿಂತ್ಕೊಂಡು ನಿಂಗೆ ಪಾಠ ಮಾಡಿದ್ದ ಹಿಂಗಂತ ಹೇಳು ಅಪ್ಪನ ಕೈಲಿ ಅಂತ? ಸತ್ಯ ಹೇಳಿದ್ರೊಂದಾತು. ಸತ್ಯಾಗ್ಲೂ ಹೇಳ್ತೀನಿ ಅಪ್ಪ, ಅಣ್ಣ ಹೇಳಿದ್ದು ಹೌದು. ಬೇಜಾರು ಮಾಡ್ಕೋತಾ ಇದ್ದಾನವ, ನಂಗೆ ಈ ಹುಡುಗಿ ಒಂಚೂರು ಇಷ್ಟ ಇಲ್ಲ ಅಂತ. ಹಿಂಗೆ ಕೇಳು ಅಂತ ಅಮ್ಮ ಹೇಳಿದ್ದು ಹೌದು, ಇಬ್ಬರು ಹೇಳ್ಯಾರೆ. ನಾ ಹೇಳಿದ್ದು ಹೌದು. ಫೋನ್ ಮಾಡಿದಾಗ ಏನು ಅಳ್ತಿದ್ದ ತಂಗಿ ಹತ್ರನವ, ಅಷ್ಟು ಹೇಳ್ತಾ ಇದ್ದಾನೆ, ಒಂಚೂರು ನಿನ್ನ ಅಪ್ಪಗೆ ಹೇಳೋಕ್ಕಾಗಲ್ಲನೋ, ಯಾಕೆ ನಿನ್ನ ಮೊದಲು ಅವ ಏನೋ ಮಾಡ್ಲನೋ ಅಂತ ಹೇಳಿದ್ದು ಹೌದು ನಾನು. ಅವನು ಬೇಡ ಅಂತ ಹೇಳೋದು ಹೌದು. ಏನು ಹೊಡೆದ್ರೆ ಉಂಗ್ಲ ತರಬೇಕು, ಬಂಗಾರ ತರಬೇಕು, ಬೆಳ್ಳಿ ತರಬೇಕು, ಸೀರೆ ತರಬೇಕು ಅಂತ ಕೂತೀರಿ. ಮದುವೆ ಯಾರಿಗೆ? ಅವನಿಗ ನಿಮ್ಗ? ಕಪಾಲ್ ಹುಳ ತಿರ್ಸೇನು ಅಲ್ಲದೆ ಹೋಗಿದ್ದು ಮಾತಾಡ್ತಿದ್ರೆ. ಸುಮ್ಮನಿರೇ, ಇನ್ನೊಂದ್ಸತಿ ಫೋನ್ ಮಾಡಿದಾಗ ನಿಧಾನದಿಂದ ಎಲ್ಲ ಹೇಳು ಪಲ್ಲವಿ. ನೀನು ಸಂಬಂಧನೂ ಭಾಳ ಒಳ್ಳೆಯದು, ಹುಡುಗಿನೂ ಘನಗದೆ, ಓದ್ಕಿಂಡದೆ, ಏನು ತಲೆಬಿಸಿ ಇಲ್ದಿದ್ದಂಗೆ ಇರ್ಬೋದು, ಬೇಡ ಅಂತ ಹೇಳಬೇಡ ಅಂತ ಹೇಳು. ಸ್ವಲ್ಪ ಧೈರ್ಯ ಹೇಳು ನೋಡೋಣ.